मतदान शुरू ಆಗ್ತಾ ಇದ್ದಂಗೆ ಹಲವು ಕಡೆ ಫೋನ್ ಬಂದಿದ್ದಾವೆ, ಫೋನ್ ಕಾಲ್ಗಳು, ವಾಟ್ಸಪ್ ಮತ್ತು ಮೆಸೇಜ್ಗಳು ಬಂದಿದ್ದಾವೆ. ಎಲ್ಲ ಕಡೆ ಜನ ಉತ್ಸಾಹದಿಂದ ಓಟನ್ನು ಮಾಡಲಿಕ್ಕೆ ಜನ ಹೊರಗೆ ಬೀಳ್ತಾ ಇರೋದು ಅತ್ಯಂತ ಸಂತೋಷದ ಸಂಗತಿ. ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ 3ನೇ ಬಾರಿಗೆ ಜೂನ್ 5ನೇ ತಾರೀಕು ಅಧಿಕಾರವನ್ನು ವಹಿಸಿಕೊಳ್ತದೆ ಅನ್ನುವಂಥ ಸಂಪೂರ್ಣ ನಂಬಿಕೆ ಇದೆ. ನಾನು ಎಲ್ಲ ಜನರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ, ಪ್ರಜಾಪ್ರಭುತ್ವದ ಹಬ್ಬ ಇದು. ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಒಂದು 5 ವರ್ಷಗಳ ಕಾಲ ದೇಶದ ಭವಿಷ್ಯವನ್ನು ಯಾರ ಕೈಯಲ್ಲಿ ಕೊಡ್ತೀರಿ ಅನ್ನುವಂಥ ನಿರ್ಣಯಿಸುವಂಥ ಒಂದು ಕಾಲ ಇದು. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಿ ಮತ್ತು ಈ ಪ್ರಜಾಪ್ರಭುತ್ವದ ಹಬ್ಬವನ್ನು ಯಶಸ್ವಿಗೊಳಿಸಿರಿ ಅಂತ ತಿಳ್ಕೊಂಡು ನಾನು ಪ್ರಾರ್ಥಿಸ್ತೇನೆ. ಎಲ್ಲ ಕಡೆ ಜನರ ಉತ್ಸಾಹದ ಪ್ರತಿಕ್ರಿಯೆ ಇದೆ. ಮೋದಿಯವರನ್ನು ಮತ್ತೊಮ್ಮೆ ತರಬೇಕು ಅನ್ನುವಂಥ ಉತ್ಸುಕತೆಯಲ್ಲಿ ಈ ದೇಶದ ಜನ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ನಾವು 14 ಸ್ಥಾನ ಗಳಿಸ್ತೀವಿ. ನಮ್ಮ ಕ್ಷೇತ್ರದಲ್ಲಿ ನಿಮ್ಮ ಅನುಭವ ಇದ್ದಂತೆ ನಿಮಗೆ ಗೊತ್ತಿರುವಂತೆ ಕಳೆದ 4 ಬಾರಿಯೂ ಸಹಿತ ಪ್ರತಿ ಸರ್ತೆ ನನ್ನ ಗೆಲುವಿನ ಅಂತರ ಜಾಸ್ತಿನೇ ಆಗ್ತಾ ಹೋಗಿದೆ. ಈ ಸರ್ತೆನೂ ಕೂಡ ಗೆಲುವಿನ ಅಂತರ ಅಭೂತಪೂರ್ವವಾಗಿ ಆಗುತ್ತೆ. ತೇಜಾವಧಿಗೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಆರೋಪಗಳನ್ನು ಪ್ರತಿ ವರ್ಷ ಮಾಡ್ತಾರೆ. ಕೆಲವು ಸರ್ತೆ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ, ಕೆಲವು ಸರ್ತೆ ಕಮ್ಮಿ ಇರ್ತದೆ. ಆದರೆ ಆ ತೇಜೋವಧೆ ಅಂತಲೇ ಗೊತ್ತವ್ರಿಗೆ, ಇದು ತೇಜೋವಧೆ ಮಾಡಲಿಕ್ಕೆ ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಿದೆ. ಯಾಕಂದರೆ ವೈಯಕ್ತಿಕವಾಗಿ ನಾನು ನನ್ನ ಬಗ್ಗೆ ಭಾಳ ಜಾಸ್ತಿ ಹೇಳ್ಕೊಳ್ಳಿಕ್ಕೆ ಬಯಸೋದಿಲ್ಲ. ಆದರೆ ನಾನು ಇಷ್ಟು ಹೇಳ್ತೇನೆ, ನನ್ನ ಸಾರ್ವಜನಿಕ ಬದುಕು ಅತ್ಯಂತ ಶುದ್ಧವಾಗಿ ಇವತ್ತಿಗೂ ನಾನು ಒಂದು ಕಪ್ಪು ಚುಕ್ಕೆ ಇರಲಾರ್ದಂತೆ ನಾನು ನಡೆದುಕೊಂಡು ಬಂದಿದ್ದೇನೆ. ಆದರೆ ಅನಗತ್ಯವಾಗಿದ್ದಂಥ ಕೆಲವು ವಿವಾದಗಳನ್ನು ಹುಟ್ಟಾಕುವಂಥ ಪ್ರಯತ್ನ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಕೆಲವರು ತಮ್ಮ ಹೆಸರಿನಲ್ಲಿ, ಕೆಲವರು ಬೇರೆ ಹೆಸರಿನಲ್ಲಿ, ಕಾಂಗ್ರೆಸ್ದವ್ರು ಆಗಿಲ್ಲ ಅಂತ ಬೇರೆದವ್ರನ್ನ ಬಿಡೋದು, ಇದೆಲ್ಲವೂ ನಡೆದಿರ್ತದೆ. ಬಟ್ ಇವನ್ನೆಲ್ಲ ಎದುರಿಸೇ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸರ್ತಿನೂ ಆಶೀರ್ವಾದ ಕೆಲವು ಕಡೆ ಬದಲಾವಣೆ ಅನುಕೂಲಕ್ಕೆ ತಕ್ಕಂತೆ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಜಾಸ್ತಿ ಕಂಪ್ಲೇಂಟ್ ಸೋಫಾರ್ ನನಗೆ ಬಂದಿಲ್ಲ. ಒಟ್ಟಾರೆ ದೇಶದ ಜನ ಕಾಂಗ್ರೆಸ್ಸಿನ ಒಂದು ಸ್ಥಿತಿಯನ್ನು ನೋಡಿ ಮರುಕ ಪಡ್ತಾ ಇದ್ದಾರೆ. ದೇಶದಲ್ಲಿ ವಾತಾವರಣ ಮೋದಿಯವರನ್ನು 400 ಪಾರ್ ಅಂಥೇಳಿ ಅಬ್ಕಿ ಬಾರ್ 400 ಬಾರ್ ಅವ್ರಿಗೆ ಬಾರ್ ಮೋದಿ ಸರ್ಕಾರ ಇದೇನಿದೆಲ್ಲ ಇದನ್ನು ಅಕ್ಷರಶಃ ಜನ ಜಾರಿಗೊಳಿಸ್ಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಕೆಲವು ಕಡೆ ಮಾಡ್ತಾ ಇದ್ದಾರೆ ಅಂತಿದೆ, ಆದರೆ ನನಗೇನು ಗಮನಕ್ಕೆ ಬಂದಿಲ್ಲ ಅದು. ಸರ್ ಈ ಮತದಾನದ್ದಾಯಿತು. ಈಗ ರಾಜ್ಯ ರಾಜಕಾರಣದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಆಗಿದೆ ಸರ್. ಪೆನ್ಡ್ರೈವ್ ವಿಚಾರದಲ್ಲಿ ನಿನ್ನೆ ದೇವರಾಜೇಗೌಡರು ಒಂದು ಪ್ರೆಸ್ ಮೀಟನ್ನು ಮಾಡಿ ಮಾಡಿದ್ದಾರೆ. ಅವರೇ ಇದ್ರ ಹಿಂದೆ ಇದ್ದಾರೆ ಅಂಥೇಳಿ. ಅದರದ್ದು ಕೂಡ SITಯಲ್ಲಿ ಸಂಪೂರ್ಣವಾದಂಥ ತನಿಖೆ ಆಗಬೇಕು. ಮತ್ತು CBI ಕೊಡಬೇಕು ಅನ್ನೋದು ಭಾಳ ಒಳ್ಳೆಯದದು. ಯಾಕಂದರೆ ಈ ಸರ್ಕಾರ CBI ಅಂದ್ರೆ ಭಾಳ ಹೆದರ್ತದೆ. ಯಾಕಂದ್ರೆ ಇವ್ರದ್ದು ಒಂದಿಷ್ಟು ಏನೋ ಇರುತ್ತೆ ಅದರಲ್ಲಿ. ಪ್ರಜ್ವಲ್ ತಪ್ಪು ಮಾಡಿದ್ದಾರೆ, ಅದರ ಬಗ್ಗೆ ಯಾವುದೇ ರೀತಿ ನಾವೇ ಸಂಪತ್ತಿ ಕೊಡೋ ಪ್ರಶ್ನೆನೇ ಇಲ್ಲ.
ಆದರೆ ಇದರ ಸಮಗ್ರ ತನಿಖೆ ಆಗಬೇಕು ಅಂತಂದರೆ CBIಗೆ ಇದನ್ನು ಕೊಡಬೇಕು ಅಂತ ನಂದು ಭಾವನೆ ಆಗಿದೆ. ದೇವರಾಜೇಗೌಡರು ಪ್ರಶ್ನೆ ಅಲ್ಲ, ಸುದ್ದಿಗೋಷ್ಠಿ ಮಾಡ್ತಾ ಹೇಳ್ತಾರೆ, ನನಗೆ SIT ಮೇಲೆ ನಂಬಿಕೆ ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ಹೆಸರು, DK ಶಿವಕುಮಾರ್ ಅವರ ಹೆಸರು ಹೇಳಬಾರ್ದು ಅಂತ ಒತ್ತಾಯ ಮಾಡಿದ್ದಾರೆ ನಮಗೆ ಅಂತ. ನೋಡಿ, ನಾನು ಅದಕ್ಕೆ ಹೇಳೋದಿಷ್ಟೇ, ರಾಜ್ಯ ಸರ್ಕಾರ ನಮ್ಮ ಕಡೆ ಕೊಟ್ಟರೆ, CBI ಕಡೆ ಕೊಟ್ಟರೆ ನಾವು ಅದನ್ನು CBI ತನಿಖೆಯನ್ನು ಮಾಡ್ತೀವಿ. ಕೊಟ್ಟಿಲ್ಲ ಅಂದರೆ ಸಂಬಂಧಿಸಿದವರು ಹೈಕೋರ್ಟ್ಗೆ ಹೋಗಿ ಆರ್ಡರ್ ತರಬೇಕು. ಇದು ಬಿಟ್ಟು ನೇರವಾಗಿ ಕೇಂದ್ರ ಸರ್ಕಾರ ಏನು ಮಾಡೋಕ್ಕೆ ಬರಲ್ಲ. DK ಹೇಳ್ತಾರೆ ಅವರು BJP ನಾಯಕರು ಮತ್ತು ಸಹಜವಾಗಿಯೇ ಈ BJP ಪರವಾಗಿಯೇ ಹೇಳಿಕೆ ಕೊಡ್ತಾ ಇದ್ದಾರೆ. ನಾನು ಈ ವಿಷಯದಲ್ಲಿ ಏನು ಮಹಿಳೆಯರಿಗೆ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ಮೊದಲು ತನಿಖೆ ಆಗಬೇಕು. ಇದು ಯಾರನ್ನು ಟಾರ್ಗೆಟ್ ಮಾಡಿ ಮತ್ತೊಂದು ಮಾಡಲಿಕ್ಕೆ ಹೋಗಬಾರ್ದು. ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರದ್ದು ಮೇಲ್ನೋಟಕ್ಕೆ ಏನು CDಗಳು ಬಂದಿದ್ದಾವೆ, ಇದು ಭಾಳ ಆಘಾತಕಾರಿಯಾಗಿದೆ. ಇಟ್ ಈಸ್ ಮೋಸ್ಟ್ ಶಾಕಿಂಗ್. ಹಾಗಾಗಿ ಉಳಿದಂತೆ ಏನಿದೆ ತನಿಖೆ ಅನೇಕರು ಒತ್ತಾಯ ಮಾಡ್ತಾ ಇದ್ದಾರೆ CBI ಕೊಡುವ. CBI ಕೊಡುವಾಗ ನೀವು ಯಾಕೆ ಭಯ ಪಡ್ತಾರೆ? CBI ಇಂಡಿಪೆಂಡೆಂಟಾಗಿ ನಡೆಸ್ತದೆ. ಅನೇಕ ಕೇಸ್ಗಳಲ್ಲಿ CBI ಕ್ಲೀನ್ ಚಿಟ್ಟು ಕೊಟ್ಟಿದೆ, ಯಾರು ಅನ್ಯಾಯವಾಗಿ ಯಾರ ವಿರುದ್ಧ ಆರೋಪ ಆಗಿದ್ದರೆ. ಹಾಗಾಗಿ ನಿಮ್ಮ ವಿರುದ್ಧನೂ ಅನ್ಯಾಯವಾಗಿ ಆರೋಪ ಮಾಡಿದರೆ ಅದು ಆಗತ್ತೆ. ಅದ್ರ CBI ಕೊಡೋಕೆ ಯಾಕೆ ಹೆದರ್ತೀರಿ? CBI ನಿಮ್ಮ ಸರ್ಕಾರದಲ್ಲಿ ಒಂದು ಕೊಡಲಿಲ್ಲ, ಈಗ ಯಾಕೆ CBI ಕೇಳ್ತಾ ಇದ್ದೀರಿ? ನೋಡಿ, CBIಗೆ ನಮ್ಮ ಸರ್ಕಾರದಲ್ಲಿ ಕೊಟ್ಟಿವ, ನಮ್ಮ ಸರ್ಕಾರದಲ್ಲಿ ಇಂಥ ಗ್ರೇವ್ ಇನ್ಸಿಡೆಂಟ್ ಯಾವುದೂ ಆಗಲಿಲ್ಲ. ಓಕೆ ಸರ್, ಇವರು ಪ್ರಜ್ವಲ್ ರೇವಣ್ಣ ಕರೆತರಕ್ಕೆ ಸಹಾಯ ಕೇಳಿದ್ರು ರಾಜ್ಯ ಸರ್ಕಾರ. ನೋಡ್ರಿ, ಇದೆಲ್ಲ ಬೋಗಸ್ ಇದೆ. 8-10 ವರ್ಷದಿಂದ ಆ ಕ್ಲಿಪ್ಪಿಂಗ್ಸ್ ಇದ್ದಾವೆ. ನಾನು ಹಿಂದೂ ಹೇಳಿದ್ದೇನೆ, ನೀವು ಯಾಕೆ ಅವರಿಗೆ ಆವಾಗ ನಿಮ್ಮ ಜೊತೆಗೆ ಕೂಡಿಸ್ಕೊಂಡು ಅವ್ರನ್ನ ರೇವಣ್ಣವ್ರನ್ನ ಮಂತ್ರಿ ಮಾಡಿದ್ರಿ, ಇವ್ರನ್ನ MP ಮಾಡಿದ್ರಿ? ಆವಾಗ ಗೊತ್ತಿರಲಿಲ್ವ ನಿಮಗೆ? ನಿಮ್ಮದು 1 ವರ್ಷದಿಂದ ಸರ್ಕಾರ ಬಂದಿದೆ, ಏನು ಮಾಡ್ತಾಯಿದ್ದೀರಿ ನೀವು? ಕತ್ತಿ ಕಾಯ್ತಿದ್ರೆ. ಅದ್ರ ಜೊತೆಗೆ 21ನೇ ತಾರೀಕು ಫಸ್ಟ್ ಕ್ಲಿಪ್ಪಿಂಗ್ ಹೊರಗೆ ಬಂದಿದೆ. ಯಾಕೆ ಇಮಿಡಿಯೇಟಾಗಿ ನೀವು FIR ಮಾಡಲಿಲ್ಲ? FIR ಮಾಡಿ ಅವ್ರನ್ನ ಡಿಟೈನ್ ಯಾಕೆ ಮಾಡಲಿಲ್ಲ? ಅವ್ರನ್ನ ಹೋಗಕ್ಕೆ ಬಿಟ್ಟಿದ್ದೀರಿ. ಹೋಗಕ್ಕೆ ಬಿಟ್ಟು ಈಗ BJP ಮೇಲೆ ಅನ್ಲೆಸ್ ಅದರ್ವೈಸ್ FIR ಆಗಿ ಕೋರ್ಟಿಂದ ಆರ್ಡರ್ ಆಗಲಾರ್ದತ್ತು ಕೇಂದ್ರ ಸರ್ಕಾರ ಆ ರೀತಿ ಬೇರೆ ದೇಶದಲ್ಲಿ ಯಾವುದೇ ಕ್ರಮ ಕೈಗೊಳ್ಳಕ್ಕೆ ಬರೋದಿಲ್ಲ. ಕೋರ್ಟ್ ಆರ್ಡರ್ ಇನ್ನೂ ಆಗಿಲ್ಲ. ಆದ್ದರಿಂದ ರೆಡ್ ಕಾರ್ನರ್ ನೋಟಿಸು ಇತ್ಯಾದಿ ಹಾಕಿದ್ದಾರೆ ಅವರು, ಬ್ಲೂ ಕಾರ್ನರ್ ನೋಟಿಸು. ಹಾಗಾಗಿ ಅವರು ಎಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇಲ್ಲಿಂದ ಬಿಟ್ಟು ಎಲ್ಲಿ ಹೋಗ್ತಾರೆ, ಬರಲೇಬೇಕಾಗತ್ತೆ. ಬಟ್ ನಾನು ಹೇಳೋದು, ರಾಜ್ಯ ಸರ್ಕಾರ ಅತ್ಯಂತ ಬೇಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ.